ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಆಫ್ ನಯನಾ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಾರ ಬಂದುಬಿಟ್ಟು ಸೋಮವಾರ. ಹೊರಗಡೆ ನಿಮಗೆ ಶಬ್ದ ಕೇಳ್ತಾ ಇರ್ಬೋದು. ಹೊರಗಡೆ ನನ್ನ ಹಸ್ಬೆಂಡ್, ನನ್ನ ಯಜಮಾನ್ರು ಇದ್ದಾರೆ ನೋಡಿ. ಇವತ್ತು ಮನೆಯಲ್ಲಿದ್ದಾರೆ. ಅವರು ಇವಾಗ ಕೆಲಸ ಮಾಡ್ತಾ ಇದ್ದಾರೆ ಹೊರಗಡೆ. ಅವರು ಇವತ್ತಿನ ಕೆಲಸ ನಿನ್ನೆ ಮಾಡಿದರು, ಹಾಗಾಗಿ ಇವತ್ತು ಅವರಿಗೆ ರಜಾ ಇದೆ. ಹಾಗೆ ಇವತ್ತು ನಿಮ್ಗೆ ಗೊತ್ತೇ ಇದೆ, ಇವತ್ತು 22 ಡೇಟ್ ಅಲ್ವಾ. ಇವತ್ತು ಅಯೋಧ್ಯೆಯಲ್ಲಿ ನಿಮ್ಗೆ ಗೊತ್ತೇ ಇದೆ ರಾಮ ಪ್ರತಿಷ್ಠೆ ಇವತ್ತಿದೆ. ಹಾಗೆ ನಮಗೆ ಅಕ್ಷತೆ ಕಾಳು ಕೂಡ ಕೊಟ್ಟು ಹೋಗಿದ್ದಾರೆ. ಅದಕ್ಕೋಸ್ಕರ ನಾನು ಇವಾಗ ಒಳಗಡೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಅನ್ನ ಆಗಿದೆ, ಸಾರು ನಾನು ರಾಜ್ಮಾ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ರಾಜ್ಮಾ, ಸೊ ಹಾಗಾಗಿ ಅದು ಮಾಡ್ತಾ ಇದ್ದೀನಿ. ನಿನ್ನೆ ನಾನು ನೀರಲ್ಲಿ ಹಾಕಿಟ್ಟಿದ್ದೆ. ಆ್ಯಂಡ್ ನಿನ್ನೆ ಅಲ್ಲ, ಇವತ್ತು ಬೆಳಿಗ್ಗೆ ಅಂತ ಅನಿಸುತ್ತೆ. ಬೆಳಿಗ್ಗೆನೋ ನಿನ್ನೆನೋ ನನಗೆ ನೆನಪು ಇಲ್ಲ. ಹಾಗೆ ನನಗೆ ಬೇರೆ ಕೂಡ ಕೆಲಸ ಇದೆ. ಇವಾಗ ನಾನು ಇವರಲ್ಲಿ ಹೇಳಿದ್ದೆ, ನೀವು ಹೊರಗಡೆ ಕೆಲಸ ಮಾಡುವಾಗ ನಾನು ಕೂಡ ಬರ್ತೇನೆ ಅಂತ. ಹಾಗೆ ಇವಾಗ ನನ್ನನ್ನು ಕರೆದ್ರು, ನೀನು ಬಾ ಅಂತ. ನಾನು ಇಲ್ಲಿ ಒಂದು ವೀಡಿಯೋನ ಎಡಿಟ್ ಮಾಡ್ತಾ ಇದ್ದೆ. ಆ್ಯಂಡ್ ಇವತ್ತು ಆ ವಿಡಿಯೋ ಹೋಗಬೇಕಿತ್ತು. ಹಾಗಾಗಿ ಅದನ್ನ ನಾನು ಹೇಳಿದೆ ಎಡಿಟ್ ಮಾಡಿದೆ, ನಾನು ಬರೋದಿಲ್ಲ ಅಂತ. ಬಿಕಾಸ್ ನಾನು ಏನೋ ಅದಕ್ಕೆ ಅಂತ ಇಷ್ಟು ಅವರ್ ಕೊಟ್ಟಿದ್ದೀನಿ. ಹಾಗಾಗಿ ಆ್ಯಂಡ್ ಅದಾದ ನಂತರ ನಾನು ಇವಾಗ ಕಿಚನಿಗೆ ಹೋಗ್ತೀನಿ. ನಿಮ್ಮದು ಕೆಲಸ ಆಗಬೇಕಾದ್ರೆ ನಂದು ಕೂಡ ಕಿಚನ್ ಕೆಲಸ ಆಗುತ್ತೆ ಅಲ್ವಾ. ಸೊ ಆವಾಗ ಮತ್ತೆ ಬೇಕಾದರೆ ಮಧ್ಯಾಹ್ನ ನಂತರ ಬೇಕಾದರೆ ನಾನು ಇವ್ರ ಜೊತೆ ಸೇರಬೇಕು ಅಂತ ಇದ್ದೀನಿ, ಸೇರಿ ಕೆಲಸ ಮಾಡಬೇಕು ಅಂತ ಇದ್ದೀನಿ. ಸೊ ಬನ್ನಿ, ಇವಾಗ ನಾನು ಕಿಚನಿಗೆ ಹೋಗ್ತಾ ಇದ್ದೀನಿ. ಕಿಚನಲ್ಲಿ ಕೆಲಸ ಇದೆ, ಲೈಕ್ ಎರಡೇ ಇರೋದು ಕೆಲಸ. ಒಂದು ಸಾರು ಮಾಡೋದು, ಇನ್ನೊಂದು ಪಾಯಸ ಮಾಡೋದು, ಎರಡು ಬಾಕಿದೆ. ಅದು ಮಾಡ್ತೀನಿ, ಬನ್ನಿ ಹೋಗೋಣ. ಇಷ್ಟು ಇವಾಗ ಮಾಡಿದ್ದಾರೆ, ಇವರು ಮಾಡ್ತಾ ಇದ್ದಾರೆ. ಸ್ವಲ್ಪ ಹೊತ್ತೋದ ನಂತರ ನಾನು ಕೂಡ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯ್ತು ಇವಾಗಲ್ವಾ. ಇವಾಗ ನಾನು ಪದಾರ್ಥ ಮಾಡೋದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಮೆಣಸು ಅದೆಲ್ಲ ಹಾಕ್ಕೊಂಡಿದ್ದೀನಿ, ಇನ್ನು ಹಾಕಬೇಕಷ್ಟೇ, ಪೂರ್ತಿ ಆಗಿಲ್ಲ. ಸೊ ಮಧ್ಯದಲ್ಲಿ ಅದು ಅಪ್ಲೋಡ್ ಹಾಕೋಕ್ಕಿಟ್ಟೆ ಅಲ್ಲ, ಹಾಗೆ ಇದನ್ನು ಬಿಟ್ಟು ಹಾಗೆ ಹೋದೆ. ಇವಾಗ ಇದನ್ನು ಮಾಡ್ತೀನಿ. ಗಂಟೆ ಇವಾಗ ಎಷ್ಟಾಗ್ತಾ ಇದೆ ಅಂತಂದರೆ 12:35 ಆಗ್ತಾಯಿದೆ. ನಮ್ಮ ಊಟ ರಾಜ್ಮಾ, ಕ್ಯಾಬೇಜ್, ಮೊಸರು ಇದು ಇವರಿಗೆ. ನಿನ್ನತ್ತು ಪಪ್ಪನ ಈ ತಿಂದತ ಈಜಿ ಜಂತುಪ್ಪ ಮುಟ್ಟು ಜಲಂಚ ಇಂಚಲಿಗರಲ್ಲ. ಇದು ನಂದು ಬರೀ ಕ್ಯಾಬೇಜ್ ಮಾತ್ರ ಇದೆ. ರಾಜ್ಮಾ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗೆ ನಾನು ಸಂಜೆ ಈವ್ನಿಂಗ್ ತೊಗೊಳ್ಬೇಕು ಅಂತ ಇದ್ದೀನಿ. ಇವಾಗ ನಾವು ಖುಷಿ ಆಗ್ತಾಯಿದೆ. ಏನಕ್ಕೆ ಅಂತಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿದ್ದಾರೆ. ಸೊ ಹಾಗಾಗಿ ಯಾರಾದರೂ ಇದ್ದಾರಲ್ಲ ಜೊತೆಗೆ ಊಟ ಮಾಡೋದಕ್ಕೆ. ಮೊನ್ನೆ ನಿಶಾ ಇರುವಾಗ ಕೂಡ ಒಳ್ಳೆಯದಾಗ್ತದೆ. ಬಿಕಾಸ್ ನಾವಿಬ್ಬರು ಕೂತ್ಕೊಂಡು ಜೊತೆ ಕೂತ್ಕೊಂಡು ಊಟ ಮಾಡ್ತೀವಿ. ಇವತ್ತು ಇವರಿದ್ದಾರೆ. ಸೊ ಟಿ ವಿ ಹಾಕಿಬಿಟ್ಟು ನಾವು ನೋಡ್ತಾ ಇದ್ದೀವಿ. ನೋಡೋಣ ಅಯೋಧ್ಯೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ. ಇವಾಗ ये राम रस जीवन प्रवाह की तरह निरंतर. ನಾನಿವಾಗ ಈವ್ನಿಂಗ್ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಸೊ ಇವತ್ತು ಹೊಟ್ಟೆ ಫುಲ್ಲಾಗಿದೆ ಪಾಯಸದಿಂದು. ಇವಾಗ ಟೀ ಮಾಡ್ತಾ ಇದ್ದೀನಿ. ಹಲೋ ಫ್ರೆಂಡ್ಸ್, ಕುಡ್ದೆಲ್ಲ ಆಯಿತು, ಟೀ ಎಲ್ಲ ಕುಡ್ದಾಯಿತು. ಆ್ಯಂಡ್ ಇಲ್ಲಿ ನಾನು ತೋರಿಸ್ಲಿಲ್ಲಲ್ಲ ಇವರು ಯಾವ ಥರ ಕ್ಲೀನ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ. ಆ್ಯಂಡ್ ನೋಡಿ ಗಿಡ ಇಲ್ಲಿತ್ತು ಗಿಡ ಆ್ಯಕ್ಚುಲಿ. ಸೊ ಅದನ್ನು ಇವಾಗ ಆ ಥರ ಇಟ್ಟಿದ್ದಾರೆ. ಆ್ಯಂಡ್ ಇವಾಗ ನನಗಿಲ್ಲಿ ತುಂಬ ಖುಷಿ ಆಗ್ತದೆ ಆ್ಯಕ್ಚುಲಿ. ತುಂಬ ಕೆಲಸ ಮಾಡಿದ್ದಾರೆ ಪಾಪ, ತುಂಬ. ನಾನು ಒಳಗಡೆ ಇದೆ. ನಾನು ಇವರಲ್ಲಿ ಹೇಳಿದ್ದೆ ನಾನು ಕೂಡ ಬರ್ತೀನಿ ಅಂತ, ಬಟ್ ಆಗಿರಲಿಲ್ಲ. ಇನ್ನು ಇಲ್ಲಿ ಗುಡಿಸೋದು ಸ್ವಲ್ಪ ಬಾಕಿ ಇದೆ. ಸೊ ನಾಳೆ ಇನ್ನೂ ಅದು ನನ್ನ ಕೆಲಸ, ಇಲ್ಲಿ ಗುಡಿಸೋದೆಲ್ಲ ತುಂಬ ಚೆನ್ನಾಗಿದೆ. ಒಂದ್ಸಲ ಬ್ಯಾಕ್ ಕ್ಯಾಮರಾ ನಿಮಗೆ ತೋರಿಸ್ತೀನಿ ನೋಡಿ. ಬಿಫೋರ್ ನೀವು ನೋಡ್ಬೋದು. ಬಿಫೋರ್ ನಾನೇನು ಹಾಕ್ಕೊಂಡಿಲ್ಲ, ಬಟ್ ಬಿಫೋರ್ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ತುಂಬ ಚೆನ್ನಾಗಿ ಇವಾಗ ಕ್ಲೀನ್ ಆಗಿದೆ. ಇಲ್ಲಿದೆ ನಮ್ಮ ಗಿಡ. ಇದು ಇಲ್ಲಿ ಇತ್ತು ಅಂತ ಅನಿಸುತ್ತೆ, ಇಲ್ಲೇನೋ ಇತ್ತು. ಸೊ ಇದರಿಂದ ತೆಗೆದು ಇವಾಗ ಇಲ್ಲಿ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಅರಿಶಿನ ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಅರಿಶಿನ ಇದನ್ನು ಇವಾಗ ಎಲ್ಲಿ ಹಾಕೋದು ಅಂತ ಗೊತ್ತಿಲ್ಲ ನೋಡಿ. ಇದೆಲ್ಲಿ ಪ್ಲ್ಯಾಂಟ್ ಮಾಡೋದು ಬೇಡವಾ ನೋಡಿ. ಇದು ಬೇರೆ ತುಂಬ ಉಂಟು ಅರಿಶಿನ, ಇಲ್ಲ ಅಂತೇಳಿ ಅಲ್ಲ. ಇದು ಇವಾಗ ಇವರು ತೆಗ್ದಿದ್ದಾರೆ. ಇದನ್ನು ಇವಾಗ ಎಲ್ಲಾದರೂ ನಡ್ಪುನ ಬುರ್ಚಿ ಬಂದ್ಪುನ ನಡುವುದು ಬೇಡ ಅಂತ ಇವರು ಹೇಳ್ತಾ ಇದ್ದಾರೆ. ದಾಯಿಗೆ ಮಂಜಲ್ದಿರಿತ್ತು ನೆಡ್ಡತ ಓಂಡು
ಓಕೆ ನೋಡಿ, ಇದೊಂದು ಗಿಡ ನೋಡಿ, ನನ್ನ ಹಸ್ಬೆಂಡ್ ಇದು ಮೈಂಡ್ ನೋಡಿ, ಮಂಡೆ ಇದು ಪೈಪ್ ಇದು ಅರ್ಧ ಕಟ್ ಆಗಿತ್ತು ನೋಡಿ, ಅದರಲ್ಲಿ ಈ ಥರ ಗಿಡ ನೆಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು. ಅವರಿವಾಗ ಅಲ್ಲಿದ್ದಾರೆ ನೋಡಿ, ಅಲ್ಲಿ ಮಾಡ್ತಾ ಇದ್ದಾರೆ ಕೆಲಸ. ಸೊ ನಾನು ಏನು ಮಾಡ್ತಾ ಇಲ್ಲ, ನಾನು ಇವಾಗ ನನಗೆ ಒರೆಸೋದೊಂದು ಬಾಕಿ ಇದೆ. ಅದಾದ ನಂತರ ಸಂಜೆ ಇವತ್ತು ದೀಪ ಇಡಲಿಕ್ಕಿದೆ ಅಲ್ವಾ, ಹಾಗಾಗಿ ದೀಪ ಇಡೋದಕ್ಕೆ ಇಲ್ಲಿ ಹೊರಗೆ ಸಿಟ್ಔಟ್ ಏನಿದೆ ನೋಡಿ ಅದನ್ನು ಕ್ಲೀನ್ ಮಾಡಬೇಕು, ದೀಪ ಇಡಬೇಕು ಅಂತ ಇದ್ದೀನಿ. ಸುತ್ತಮುತ್ತ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ. ಸೊ ಇವರು ಇವತ್ತು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಹೇಗಿರುತ್ತೆ ಅಂತ ಸಂಜೆ ನಾನು ನಿಮ್ಗೆ ತೋರಿಸ್ತೀನಿ. ರಂಗೋಲಿ ಎಲ್ಲ ಹಾಕಬೇಕು ಅಂತ ಇದ್ದೀನಿ, ರಂಗೋಲಿ ಆ್ಯಂಡ್ ದೀಪ ಎಲ್ಲ ಇಡಬೇಕು ಅಂತ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆನೋ, ತುಂಬ 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 ಖುಷಿ ಆಗ್ತಾ ಇದೆ ಇವತ್ತಿನ ದಿನ. ಬಿಕಾಸ್ ರಾಮದೇವರು ಅಯೋಧ್ಯೆಯಲ್ಲಿ ಬಂದಾಯಿತು. ಸೊ ಹಾಗಾಗಿ ಒಂಥರ ಫೀಲಿಂಗ್ ಖುಷಿ ಅಂತ ಅನಿಸ್ತಾ ಇದೆ. ಸೊ ಹಾಗೆ ನನಗೆ ಇವಾಗ ನೀರು ಕೂಡ ಹಾಕೋದಿದೆ, ಗಿಡಗಳಿಗೆ ನೀರು ಹಾಕಬೇಕು. ಇಲ್ಲೇ 2 ಗಿಡ ಇದೆ, ಸೊ ಅದಕ್ಕೆಲ್ಲ ನೀರು ಹಾಕಬೇಕು ಅಂತ ಇದ್ದೀನಿ. ಇವರಲ್ಲಿ ರಂಗೋಲಿ ಹುಡಿ ತರಲಿಕ್ಕೆ ಹೇಳಿದ್ದೆ, ವೈಟ್ ಕಲರ್ ಮಾತ್ರ ಹೇಳಿದ್ದು, ಬಟ್ ಇವರೆಲ್ಲ ತೊಗೊಂಡು ಬಂದರು ವೈಟ್. ಆ್ಯಂಡ್ ಇಲ್ಲಿ ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಇದೆ. ಇವಾಗ ನಿಶಾ ನೋಡಲಿಲ್ಲ, ನಿಶಾ ನೋಡಿದರೆ ಇವಾಗ ಎಷ್ಟೊಂದು ಬೊಬ್ಬೆ ಹಾಕ್ತಾಳೆ ಅಂತಂದರೆ ನಾನು ಇವಾಗ ಅವಳಿಗೆ ತೋರಿಸೋದಿಲ್ಲ, ಇದನ್ನು ಹಾಗೆಯೇ ತೆಗೆದಿಡ್ತೀನಿ. ಹಾಕೋಬಹುದು, ಸೊ ನೋಡೋಣ ಹಾಕೋಕ್ಕಾಗುತ್ತಾ ಇಲ್ವಾ ಅಂತ. ಆ್ಯಂಡ್ ಇವತ್ತು ಇವರು ನನಗೆ ಬೊಂಡ ಕೂಡ ತೊಗೊಂಡು ಬಂದಿದ್ದರು. ಇದು ತುಂಬ ಇದಿದೆ, ಎಂಥ ಗಟ್ಟಿ ಇದೆ ಇದರ, ನಾವಿದಕ್ಕೆ ಬಾವೆ ಅಂತ ಹೇಳ್ತೀವಿ. ಸೊ ಅರ್ಧ ನಾನು ತಿಂದೆ, ಅರ್ಧ ಇಲ್ಲಿ ತಿಂದರೆ. ಇವಾಗ ನಾನು ಹೊರಿಸ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಇವಾಗ ಇವರ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ನನಗನ್ನಿಸ್ತು ಗಿಡಗಳಿಗೆ ನೀರು ಹಾಕೋಣ ಅಂತ. ನಿನ್ನೆ ನಾನು ಹಾಕಿರಲಿಲ್ಲ, ಹಾಗೆ ಇವಾಗ ಇಲ್ಲಿ ಏನೆಲ್ಲ ಗಿಡ ಇದೆ ನೋಡಿ ಅದಕ್ಕೆಲ್ಲ ಹಾಕ್ತಾ ಇದ್ದೀನಿ. ಅದಾದ ನಂತರ ಇವರಂದರು ಮಣ್ಣು ಇದೆ ಬೇಕಾ ಅಂತ. ನಾವಿಬ್ಬರೇ ಸೇರ್ಕೊಂಡು ಇವಾಗ ಮಣ್ಣು ತೆಗಿತಾ ಇದ್ವಿ. ಅದ್ರ ಜೊತೆ ಫ್ಲಫಿ ಆ್ಯಂಡ್ ಕಿಯಾನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಾಡ್ದೆ ನೀನು? ಹಾಂ, ಬೀಳೋದು ಇಲ್ಲಿ ನೋಡಿ ಸ್ವಲ್ಪ ಹರಿತು. ನೀನು ಹರಿಯದೆ ಯಾವುದು ಅಲ್ಲಿ ಇದು ಟಾರ್ಚ್ ಕೊಟ್ಟಿದ್ದಾರೆ, ಹರಿಬೋದು, ಬೇರೆ ಅಂಟಿಸ್ಬೋದು ಹಾಗೆ ನೋಡಿ. ನಾನು ಅಂಟಿಸು. ನವಿಲುಗಳ ಸದ್ದು ನಿಮ್ಗೆ ಕೇಳ್ತಾ ಇರ್ಬೋದು. ನಾನು ಈಗ ಹೋಗಿಬಿಟ್ಟು ಟ್ರೈಪಾಡ್ ಏನಿದೆ ನೋಡಿ ಅದನ್ನು ತೊಗೊಂಡು ಬಂದೆ. ಆ್ಯಂಡ್ ಇದು ಟ್ರೈಪಾಡನ್ನು ಹಿಡಿಯೋದಕ್ಕೆ ತುಂಬ ಕಷ್ಟ ಇದೆ, ಬಿಕಾಸ್ ಇದು ತುಂಬ ಭಾರ ಇದೆ, ದೊಡ್ಡದು ನೋಡಿ. ಇವರು ಹೇಳ್ತಾ ಇದ್ದಾರೆ ಇದನ್ನು ಇಲ್ಲಿ ಇಡೋದು ಬೇಡ, ಇಲ್ಲಿಂದ ತೆಗಿ ಅಂತ. ಸೊ ನಾನು ಅಂದ್ಕೊಳ್ತಾ ಇದ್ದೀನಿ ಇದನ್ನು ಇಲ್ಲಿ ಆಲ್ರೆಡಿ ಒಂದು ನೆಟ್ಟಿದ್ದಾರೆ ಗಿಡ, ಅಲ್ಲಿ ಇಡಬೇಕು ಅಂತ ಇದ್ದೀನಿ. ಸೊ ಇವಾಗ ನಾನು ಗಿಡಗಳಿಗೆ ನೀರು ಹಾಕ್ತೀನಿ. ಅದಾದ ನಂತರ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ನಾನು ಮತ್ತು ನಿಶಾ ಹೋಗಿ ಸ್ನಾನ ಮಾಡೋದು. ನಾನು ಅಂದ್ಕೊಂಡಿದ್ದೆ ಇವಾಗ ಇಲ್ಲಿ ಸ್ವಲ್ಪ ಗುಡಿಸೋಣ ಅಂತ ನೋಡಿ, ಇಳಿಸುಡಿ ಇಲ್ಲಿ ಇಟ್ಟಿದ್ದೀನಿ, ಗುಡಿಸಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಲೇಟ್ ಆಯಿತು, ರಾತ್ರಿ ಹೊತ್ತು ಗುಡಿಸಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ಇವಾಗ ನಾನು ಗುಡಿಸೋದಿಲ್ಲ. ಇವಾಗ ನಾನು ಗಿಡಗಳಿಗೆ ನೀರು ಹಾಕ್ತೀನಿ. ಆಮೇಲೆ ಇವರು ಸ್ವಲ್ಪ ಮಣ್ಣು ತೆಗೆದುಕೊಟ್ರು ಗಿಡಗಳಿಗೆ ಹಾಕೋದಕ್ಕೆ. ಸೊ ಇನ್ನೂ ಗಿಡಗಳನ್ನು ನೆಟ್ಟಬೇಕು ಅಂತ ಇದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಆ್ಯಂಡ್ ಫ್ಲಫಿ ಏನಿದ್ದಾಳೆ ನೋಡಿ, ಇಲ್ಲಿದ್ದಾಳೆ ನೋಡಿ, ಇವಳು ನಮ್ಮ ಕಿಯಾ ಏನಿದೆ ನೋಡಿ ಅವನನ್ನು ಆಟ ಆಡಿಸ್ತಾ ಇದ್ದಾಳೆ. ಓಕೆ ಏನೋ. ಸೊ ಎಸ್, ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ದಂಟೆ ಟೇಕ್ ಕೇರ್, ಬಾಯ್. ಕಡಿ ಬಿಡ್ತಾ ಇದ್ದೇವೆ. ಓಲ್ತಾಗು ನೀ ದಾಳತಾಗುಜ್ಜಿ ನೋಡಿ, ಇವಳಿಗೆ ಭಯ ಅಂತೆ ನಿಶಾಳಿಗೆ. ನೋಡಿ ನೋಡಿ, ಯಾಕೆ ಬಿಸಾಡೋದು, ಇಲ್ಲಿ ಕೊಡ ಹಾಂ. ಹಾಗೆ ಈ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ದಂಟೆ ಟೇಕ್ ಕೇರ್, ಬಾಯ್.